ಹಲೋ ನಮಸ್ಕಾರ. ನಾನಿವತ್ತು ಮಟನ್ ಸಾರು ಮಾಡಿದ್ದೀನಿ ದೋಸೆ ಜೊತೆಗೆ. ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಟನ್ ಬೆಂದಿದೆ ಅಂತ. ಬನ್ನಿ ನಾನು ಇದನ್ನು ಹೇಗೆ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1.5 kg ಆಗುವಷ್ಟು ಮಟನ್ ತಗೊಂಡು 2-3 ಸಲ ವಾಶ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ತೊಗೊಂಡಿದ್ದೀನಿ. ಮೊದಲಿಗೆ ಮಸಾಲೆ ಹುರ್ಕೊಳ್ಳೋಕೆ ಬಾಣಲಿ ಇಕ್ಕಿ ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಅದಕ್ಕೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಅದಕ್ಕೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದನ್ನ ಹಾಕೋಣ. ಮೊದಲಿಗೆ ಹಸಿ ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೊಟೊ ಹಾಕೋಣ. ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋಣ. ಇವಾಗ ಇದು ಫ್ರೈ ಮಾಡಿದ್ದೀನಿ. ಇದಕ್ಕೆ ಚಕ್ಕೆ, ಮೆಣಸು, ಲವಂಗ 4-5 ಹಾಕಿ ಮಿಕ್ಸ್ ಮಾಡಿ ಇದಕ್ಕೇ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಕಡಲೆಪಪ್ಪು ಮತ್ತು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು 2 ಮಿಕ್ಸ್ ಹಾಕಿದ್ದೀನಿ. ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಪಕ್ಕಕ್ಕೆ ಇಡೋಣ. ಇವಾಗ ನಾವು ಸಾಂಬಾರು ಮಾಡೋ ಕುಕ್ಕರ್ ಇಕ್ಕಿದ್ದೀನಿ. ಅದಕ್ಕೇ 1-2 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋಣ. ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು, ಅದನ್ನು ಅದಕ್ಕೆ ಹಾಕ್ತೀನಿ. ಇವಾಗ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಬಿಸಿ ಆದಮೇಲೆ ಮೊದಲೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಮಟನ್ನ ಇದಕ್ಕೆ ಹಾಕಬೇಕು. ಇವಾಗ ನಾವು ಮಟನ್ನ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀವೋ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಬಿಸಿನೀರಲ್ಲಿ ವಾಶ್ ಮಾಡಿದ್ದೀನಿ ಮಟನ್ನು. ಮಟನ್ನೆಲ್ಲ ಹಾಕಿದ್ಮೇಲೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕೋಣ. ಮತ್ತು ಕಲ್ಲುಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ನಾನಿವಾಗ 5 ವಿಷಲ್ ಕೂಗಿಸ್ತೀನಿ ಮುಚ್ಚಳ ಹಾಕಿ. ಮಿನಿಮಮ್ 5 ವಿಷಲ್ ಕೂಗಿಸಿ ಇವಾಗ ಮಸಾಲೆ ರುಬ್ಬೋಣ. ನಾನು ಮಿಕ್ಸಿ ಜಾರ್ ತೊಗೊಂಡು ಮೊದಲೇ ನಾವು ತಣ್ಣಗಾಗಕ್ಕೆ ಇಟ್ಟಿದ್ದಂಥ ಮಸಾಲೆನ ಇದಕ್ಕೆ ಹಾಕೋಣ. ಎಲ್ಲ ಮಸಾಲೆನೂ ತಣ್ಣಗಾಗಿದೆ. ಇದನ್ನು ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊಬರೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಮ್ಗೆ ಹೆಂಗೆ ಬೇಕಂಗೆ ರುಬ್ಕೊಂಬರೋಣ. ಇವಾಗ ಇದು 5 ವಿಷಲ್ ಆಗಿದೆ. ತೋರಿಸ್ತೀನಿ ನಿಮಗೆ ಹೆಂಗೆ ಬೆಂದಿದೆ ಇದು ಅಂತ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಆಲ್ರೆಡಿ 3/4 ಭಾಗ ಬೆಂದ್ಬಿಟ್ಟಿದೆ. ಇದಕ್ಕೇ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕೋಣ. ಮಸಾಲೆನ ಹಾಕಿ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕೋಣ. ನಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರು ಹಾಕೊಳ್ಳೋಣ. ಗೊಜ್ಜು ಥರ ಬೇಕು ಅಂದರೆ ಕಡಿಮೆ ನೀರು ಹಾಕಿ. ನಾನಿಲ್ಲಿ ಸಾಂಬಾರು ಥರನೇ ಮಾಡ್ತಾಯಿದ್ದೀನಿ, ಹಂಗಾಗಿ ಇಷ್ಟು ನೀರು ಹಾಕಿದ್ದೀನಿ. 1-2-3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ನಾನು 5 ವಿಷಲ್ ಕೂಗಿಸ್ತೀನಿ. ಇದನ್ನು 5 ಇಲ್ಲ 3 ವಿಷಲ್ ಕೂಗಿಸಿದ್ರೆ ಸಾಕು. ಮೊದಲೇ ನಾವು 5 ವಿಷಲ್ ಕೂಗಿಸಿದ್ವಿ, ಇವಾಗ 3 ಆಗಿದೆ. ಇದು ನೋಡ್ತಾ ಇರ್ಬೋದು ನೀವು. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಮಟನ್ನೆಲ್ಲ ಸೂಪರಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಮಾಡಿ. ನಾನಿದನ್ನು ದೋಸೆ ಜೊತೆಗೆ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಹೇಗೆ ಬೆಂದಿದೆ ಅಂತ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬೆಂದಿದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಥ್ಯಾಂಕ್ ಯು.